Good morning, students. The subject is Advanced Financial Accounting in the third chapter, Accounting for Joint Venture. Let us continue the 11th problem. Okay, before that, we study about some formats. ಕೆಲವೊಂದು ಫಾರ್ಮೇಟ್ಸ್ ನೋಡ್ಕೊಳ್ಳೋಣ. ನಾನು ಸ್ಟಾರ್ಟಿಂಗಿಂದ ಪ್ರಾಬ್ಲಮ್ಸ್ ಅಪ್ ಟು 10 ಪ್ರಾಬ್ಲಮ್ವರೆಗೂ ನಾನು ಮಾಡಿಸಿದ್ನಿ. ಸೊ ಆ ಫಾರ್ಮೇಟಲ್ಲಿ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತು, ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ ಈಸ್ ಮೈಂಟೈನ್ ಫಾರ್ಮೇಟಲ್ಲಿ. ಸೊ ಜನರಲ್ ಎಂಟ್ರೀಸ್ 10 ಇತ್ತು. ಸೊ ಲೆಜರ್ ಅಕೌಂಟ್ಸ್ ಬಂದುಬಿಟ್ಟು ಕಾಮನ್ ಆಗಿ ಜಾಯಿಂಟ್ ವೆಂಚರ್ ಅಕೌಂಟ್ ಬರ್ತಾಯಿತ್ತು, ಕೋವೆಂಚರ್ಸ್ ಆರ್ ವೆಂಚರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ತಾಯಿತ್ತು, ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರ್ತಾಯಿತ್ತು. ಇಟ್ ಈಸ್ ಕಾಮನ್ ಥಿಂಗ್. ಇಷ್ಟು ಇನ್ಫಾರ್ಮೇಷನು ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಅನ್ನೋದು ಮಾಡ್ತಾಯಿದ್ದಿದ್ದು. ಬಟ್ ಸೆಕೆಂಡ್ ಟೈಪಲ್ಲಿ, ಸೊ ಸೆಕೆಂಡ್ ಟೈಪ್ ಯಾವ್ದು ಬರುತ್ತೆ? ಸೆಕೆಂಡ್ ಟೈಪಲ್ಲಿ ನೋಡಿ, ನಾನು ಸಿಂಪಲಾಗಿ ಹಾಕಿದ್ದೀನಿ. ಸೊ ನೀವು ಅಷ್ಟೇ ಇದೇ ರೀತಿ ಫಾರ್ಮೇಟ್ ಅನ್ನೋದು ಸಪ್ರೇಟ್ ತೋರಿಸ್ಕೊಂಡ್ರೇ ನಿಮಗೆ ಅರ್ಥ ಆಗೋದು. ನೋಡಿ ಕ್ಲೀನಾಗಿ, ಸೊ ಯಾವ ರೀತಿ ಜನರಲ್ ಎಂಟ್ರೀಸ್ ಪಾಸ್ ಮಾಡಬೇಕು, ಸೊ ಕ್ಲೀನಾಗಿ ಈ ರೀತಿ ಮೆನ್ಷನ್ ಮಾಡ್ಕೊಂಡು ಒಂದು ಪೇಪರಲ್ಲಿ ಇಟ್ಕೊಳ್ಳಿ, ಓದ್ಕೊಳಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಜನರಲ್ ಎಂಟ್ರೀಸ್ ಅನ್ನೋದು ಚಾಪ್ಟರ್ ವೈಸಾಗಿ ತುಂಬ ಇದೆ. ಸೊ ಈ ರೀತಿ ಹಾಕ್ಕೊಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಸೊ ಇವಾಗ ಈ ಫಾರ್ಮೇಟ್ ಅನ್ನೋದು ನಾವು ಪ್ರತಿಯೊಂದು ಪ್ರಾಬ್ಲಮಲ್ಲೂ ಫಾಲೋ ಆಗ್ತಾಯಿದ್ದಿತ್ತು. ಬಟ್ ಏನಾದರೂ ಸೆಕೆಂಡ್ ಫಾರ್ಮೇಟ್ ಏನಾದರೂ ಕೇಳಿದ್ರೆ, ವೆನ್ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆರ್ ನಾಟ್ ಮೇಂಟೈನ್ಡ್ ಏನಾದರೂ ಸೆಕೆಂಡ್ ಟೈಪ್ ಏನಾದರೂ ಕೇಳಿದ್ರೆ ಅದರಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ವೆಂಚರ್ಸ್, ವೆನ್ ಈಚ್ ಕೋವೆಂಚರ್ ಕೀಪ್ ಎ ರೆಕಾರ್ಡ್ ಆಫ್ ಆಲ್ ಟ್ರಾನ್ಸಾಕ್ಷನ್. ಸೊ ಒಬ್ಬ ಕೋವೆಂಚರು ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನು, ಸೊ ಎಲ್ಲ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಲ್ಲ ರೆಕಾರ್ಡ್ ಇಟ್ಕೊಂಡ್ರೆ ಏನೇನು ಎಂಟ್ರೀಸ್ ಬರುತ್ತೆ. ಸೊ ಇಟ್ ಈಸ್ ದೇರ್ ಅಪ್ ಟು 8 ಎಂಟ್ರೀಸ್ವರೆಗೂ ಇದೆ. ಇಷ್ಟು ಮತ್ತು ಅಷ್ಟೇ ಅಲ್ಲ, ಆಮೇಲೆ ಏನಾದರೂ ವೆನ್ ಈಚ್ ಕೋವೆಂಚರ್ ಕೀಪ್ ರೆಕಾರ್ಡ್ ಆಫ್ ಓನ್ ಟ್ರಾನ್ಸಾಕ್ಷನ್. ಸೊ ಅವಂದೇ ಕೋವೆಂಚರ್ಸ್ ಮಾಮೂಲಿ ನಿಮ್ಗೆ ಗೊತ್ತು, 2 or more ಕೋವೆಂಚರ್ಸ್ ಬರ್ತಾರೆ. ಸೊ ಅವ್ರದ್ದೇ ಸಪ್ರೇಟ್ ಏನಾದರೂ ಟ್ರಾನ್ಸಾಕ್ಷನ್ದು ರೆಕಾರ್ಡ್ ಮಾಡ್ಕೊಂಡ್ರೆ ಅಲ್ಲಿ ಮೆಮೊರ್ಯಾಂಡಮ್ ಆಫ್ ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಸೊ ನಿಮ್ಗೆ ಮೈನಾಗಿ ಫಸ್ಟ್ ಟೈಪಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಎಕ್ಸಾಮ್ಗೆ ತುಂಬ ಅದೇ ಕೇಳ್ತಾರೆ. ಬಟ್ ಸೆಕೆಂಡ್ ಟೈಪಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಇದೆ. ಸೊ ನೀವು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಸೊ ಮೆಮೊರ್ಯಾಂಡಮ್ ಆಫ್ ಜಾಯಿಂಟ್ ವೆಂಚರ್ ಇದು ಕೇಳ್ಬೋದು, ಎಕ್ಸ್ಪೆಕ್ಟೆಡ್ ಕ್ವಶನ್ ಈ ಮೆಥಡಲ್ಲಿ ಕೇಳ್ತಾರಪ್ಪ. ಸೊ ವೆಯ್ಟ್, ಸೊ ಈ ಮೆಥಡಲ್ಲಿ ಕೇಳ್ತಾರೆ, ನೋಡ್ಕೋಬೇಕು. ಸೊ ದೀಸ್ ಆರ್ ಆಲ್ ದ ಜನರಲ್ ಎಂಟ್ರೀಸ್. ಫಸ್ಟ್ ಮೆಥಡ್ ನೋಡೋಣ. ವೆನ್ ಈಚ್ ಕೋವೆಂಚರ್ ಕೀಪ್ ಎ ರೆಕಾರ್ಡ್ ಆಫ್ ಆಲ್ ಟ್ರಾನ್ಸಾಕ್ಷನ್. ಸೊ ಬೋತ್ ಕೋವೆಂಚರ್ಸು, ಒಬ್ಬ ಕೋವೆಂಚರು ಎಲ್ಲ ಜಾಯಿಂಟ್ ವೆಂಚರ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿಕೊಂಡ್ರೆ ಅಲ್ಲಿ ಏನೇನು ಎಂಟ್ರೀಸ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಇಯರ್ ಫಸ್ಟ್ ಒನ್ ಈಸ್ ಗೂಡ್ಸ್ ಸಪ್ಲೈ ಟು ಜಾಯಿಂಟ್ ವೆಂಚರ್ ಫ್ರಮ್ ಓನ್ ಬಿಸ್ನೆಸ್ ಸ್ಟಾಕ್. ಸೊ ಏನಾದರೂ ಅವ್ರದ್ದೇ ಆ ಬಿಸ್ನೆಸ್ಸಲ್ಲಿ ಏನಾದರೂ ಗೂಡ್ಸ್ ಏನಾದರೂ ಸಪ್ಲೈ ಆದರೆ, ಸೊ ಇಲ್ಲಿ ಗೂಡ್ಸ್ ಎಲ್ಲಿ ಬರ್ತಾ ಇದೆ? ಜಾಯಿಂಟ್ ವೆಂಚರ್ಗೆ ಬರ್ತಾ ಇದೆ. ಸೊ 2 ಪರ್ಚೇಸಸ್ ಬರುತ್ತೆ. ಅಂತಂದರೆ ಗೂಡ್ಸ್ ಅನ್ನೋದು ನಾವು ಬೇರೆ ಕಡೆಯಿಂದ ನಾವು ಪರ್ಚೇಸ್ ಮಾಡ್ಕೊತಾ ಇದ್ದೀವಲ್ಲ, ಸೊ ಪರ್ಚೇಸಸ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೆನ್ಸಸ್ ಪೇಯ್ಡ್. ಇದು ಕಾಮನ್ ಆಗಿರುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಎಕ್ಸ್ಪೆನ್ಸಸ್ ಜಾಯಿಂಟ್ ವೆಂಚರ್ಗೆ ನಾವು ಎಕ್ಸ್ಪೆನ್ಸಸ್ ಅನ್ನೋದು ಬರ್ತಾನೆ ಇರುತ್ತೆ. ಆರ್ಕಿಟೆಕ್ಟ್ಸ್ ಫೀಸ್ ಆಗಿರ್ಬೋದು, ಸೊ ಮೆಟೀರಿಯಲ್ ಪರ್ಚೇಸಸ್ ಆಗಿರ್ಬೋದು. ಸೊ ಇಲ್ಲ ಅಂತಂದರೆ ಏನಾದರೂ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ, ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂಥದ್ದು ಏನಾದರೂ ಇದ್ದರೆ ಎಕ್ಸ್ಪೆನ್ಸಸ್ ಏನಾದರೂ ಪೇ ಮಾಡಿದೆ, ಸೊ ನಿಮ್ಗೆ ಗೊತ್ತು ಯಾವ್ದು ಪೇ ಮಾಡೋದು, ಯಾವುದರಿಂದ ಎಲ್ಲಿ ಪೇಮೆಂಟ್ ಮಾಡೋಕ್ಕಾಗುತ್ತೆ. ಸೊ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸಿಂದ ಸೊ ಕ್ಯಾಶ್ ಆರ್ ಬ್ಯಾಂಕ್ ಮುಖಾಂತರವಾಗಿ ಪೇಮೆಂಟ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರೋಲ್ಲ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ವೆನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದಿ ಕೋವೆಂಚರ್. ಸೊ ಒಬ್ಬೊಬ್ಬ ಕೋವೆಂಚರ್ ಏನಾದರೂ ಎಕ್ಸ್ಪೆನ್ಸಸ್ ಪರ್ಸ್ನಲಾಗಿ ಏನಾದರೂ ಪೇಮೆಂಟ್ ಮಾಡಿದ್ರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತು ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಅಕೌಂಟ್. ಸೊ ಇಲ್ಲಿ ಅಷ್ಟೇ ನೋಡಿ. ಸೊ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಕೆಲವೊಂದು ಎಲ್ಲ ಸೇಮ್ ಇರುತ್ತೆ. ಸೊ ಸೇಮ್ ಪರ್ಚೇಸಸ್ಸು ಅಷ್ಟೇ. ಅಲ್ಲಿ ನೋಡಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಇತ್ತು, ಇದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆ. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಯಾಕಂದರೆ ಇದು ಜಾಯಿಂಟ್ ವೆಂಚರಲ್ಲಿ ಅಕೌಂಟ್, ಸಪ್ರೇಟ್ ಅಕೌಂಟ್ ಅನ್ನೋದು ನಾವು ಓಪನ್ ಮಾಡ್ತೀವಿ. ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಬಟ್ ಇಲ್ಲಿ ಅದೊಂದಿಲ್ಲ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅನ್ನೋದು ಬರುತ್ತೆ ಸೇಮು. ಬಟ್ ಕೆಲವೊಂದು ಚೂರು ಮಾತ್ರ ಚೇಂಜಸ್ ಇದೆ. ಇಟ್ ಈಸ್ ಸೇಮ್.
ನೆಕ್ಸ್ಟ್ ಸೇಲ್ಸ್ ಮೇಡ್. ಸೊ ಸೇಲ್ಸ್ ಮೇಡ್ ಅಂತಂದರೆ ಕ್ಯಾಶ್ ನಮಗೆ ಬರ್ತಾ ಇದೆ. ಪ್ರೀವಿಯಸ್ ಫಸ್ಟ್ ಟೈಪಲ್ಲಿ ಏನು ಇತ್ತು, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಬರ್ತಾಯಿತ್ತು. ಬಟ್ ಇದರಲ್ಲಿ ಜಾಯಿಂಟ್ ಬ್ಯಾಂಕ್ ಹತ್ರ ಕ್ಯಾಶ್ ಆರ್ ಬ್ಯಾಂಕ್ ಇದೆ ಅಷ್ಟೇ. ನೋಡ್ಕೊಳ್ಳಿ, ಕ್ಯಾಶ್ ಆರ್ ಬ್ಯಾಂಕ್ ಇದೆ, ಅದು ಮಾತ್ರ ಚೇಂಜಸ್ ಇದೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಅದೇ ರೀತಿ ಸೇಲ್ಸ್ ಮೇಡ್ ಬೈ ಕೋವೆಂಚರ್ಸ್, ಅವರೇ ಕೋವೆಂಚರ್ಸ್ ಏನಾದರೂ ಸೇಲ್ ಮಾಡಿದೆ, ನಿಮ್ಗೆ ಆಲ್ರೆಡಿ ಪ್ರಾಬ್ಲಮ್ಸಲ್ಲಿದೆ. ಸೊ ಈಚ್ ಕೋವೆಂಚರ್ 50% ಏನಾದರೂ ಗೂಡ್ಸ್ನ ಪರ್ಚೇಸ್ ಮಾಡಿರೋ ಗೂಡ್ಸ್ನ ಸೇಲ್ ಮಾಡಿದ್ರೆ, ಇಲ್ಲ ಅಂತಂದರೆ ಇನ್ನೊಬ್ಬ ಕೋವೆಂಚರ್ 25% ಅಷ್ಟು ಗೂಡ್ಸ್ ಏನಾದರೂ ಸೇಲ್ ಮಾಡಿದೆ. ಆಲ್ರೆಡಿ 10th ಪ್ರಾಬ್ಲಮಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಬ್ಬ ಕೋವೆಂಚರು ಎಷ್ಟು ಪರ್ಸೆಂಟೇಜ್ ಆಫ್ ಗೂಡ್ಸ್ನ ಸೇಲ್ ಮಾಡಿದ್ದಾನೆ ಅಂತೇಳ್ಬಿಟ್ಟು. ಸೊ ಆ ರೀತಿ ಕೋವೆಂಚರ್ ಒಬ್ಬೊಬ್ಬರೇ ಏನಾದರೂ ಸೇಲ್ ಮಾಡಿದ್ರೆಗನ, ಸೊ ಆ ಒಂದು ಟ್ರಾನ್ಸಾಕ್ಷನ್ ಬಂದುಬಿಟ್ಟು ಕೋವೆಂಚರ್ಸ್ ಅಕೌಂಟ್ ಡೇಟಾರ್. ಸೊ ಅವ್ರ ಹೆಸರು ಹಾಕ್ಕೋಬೇಕು, ಯಾರು ಸೇಲ್ ಮಾಡಿರ್ತಾರೋ ಆ ಕೋವೆಂಚರ್ ಹೆಸರು. ಸೊ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಜಾಯಿಂಟ್ ವೆಂಚರ್ಯಿಂದನೇ ಎಲ್ಲ ಗುಡ್ಸ್ನ ಸೇಲ್ ಮಾಡ್ತಾ ಇರೋದು. ಸೊ ಓನ್ಲಿ ನೆಕ್ಸ್ಟ್ ಏನಾದರೂ ವೆಂಚರ್ಸಿಂದ, ಸೊ ಜಾಯಿಂಟ್ ವೆಂಚರಿಂದ ಪ್ರಾಫಿಟ್ ಆರ್ ಲಾಸ್ ಏನಾದರೂ ಬಂದರೆ, ಸೊ ಇದನ್ನು ನಾವು ಹಾಕ್ಕೋಬೇಕು. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಇದು ಬಂದುಬಿಟ್ಟು ಓನ್ ಶೇರ್ಸ್, ಸೊ ಓನಾಗಿ ಹಾಕೋದು. ಆಮೇಲೆ ಟು ಕೋವೆಂಚರ್ಸ್ ಅಕೌಂಟ್ ಎಷ್ಟು ಕೊಡ್ತಾ ಇದ್ದೀವಿ ಅನ್ನೋದು ಹಾಕ್ಕೋಬೇಕು. ಅದೇ ರೀತಿ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಲಾಸ್ ಏನಾದರೂ ಬಂದರೆ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ, ಏನಾದರೂ ಲಾಸ್ ಬಂದ್ರೆಗನ. ಆಮೇಲೆ ಲಾಸ್ಟ್ ಎಂಟ್ರಿ, ಫೈನಲ್ ಸೆಟಲ್ಮೆಂಟ್ ಎಂಟ್ರಿ ಬಂದುಬಿಟ್ಟು ಓಕೆ, 2 ಎಂಟ್ರೀಸ್. ಫಸ್ಟ್ ಒನ್ ಈಸ್ ಪೇಮೆಂಟ್ ಪೇಡ್ ಟು ಕೋವೆಂಚರ್ಸ್. ಓಕೆ, ಅಕಸ್ಮಾತ್ ಪ್ರಾಫಿಟ್ ಏನಾದರೂ ಮಾಡಿದ್ರೆಗನ ಕೋವೆಂಚರ್ಸ್ಗೆ ದುಡ್ಡು ಕೊಡ್ತೀವಿ. ಏನಾದರೂ ಲಾಸ್ ಬಂದ್ರೆಗನ ಅವ್ರ ಹತ್ರದಿಂದ ದುಡ್ಡು ಅನ್ನೋದು ತೋದ್ಕೊತೀವಿ. ಸೊ ಅದೇ ರೀತಿ ಇದೆ ಇಲ್ಲಿ. ಪ್ರಾಫಿಟ್ ಏನಾದರೂ ಬಂದು ಕ್ಯಾಶ್ ಏನಾದರೂ ಅವ್ರು ಕೊಡಬೇಕಾದ್ರೆ, ಸೊ ಎಂಟ್ರಿ ಬಂದುಬಿಟ್ಟು ಫೈನಲ್ ಸೆಟಲ್ಮೆಂಟ್ ಏನಾದರೂ ಜಾಯಿಂಟ್ ವೆಂಚರಿಂದ ಏನಾದರೂ ಲಾಭ ಬಂದ್ರೆಗನ, ಸೊ ಆ ಫೈನಲಾಗಿ ಇಬ್ಬರು ಸೆಟಲ್ಮೆಂಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಬಂದುಬಿಟ್ಟು ಕೋವೆಂಚರ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಇದು ಬಂದುಬಿಟ್ಟು ಇಲ್ಲಿ ಯಾವ ಟೈಮಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಅಂತಂದರೆ, ಸೊ ಲಾಸ್ ಬಂದಿದೆಯೇ ಅಂತಂದರೆ ಇವ್ರ ಕೈಯಿಂದನೇ ದುಡ್ಡು ಆಗಬೇಕಲ್ಲ. ಇಲ್ಲಿ ದುಡ್ಡು ಬರ್ತಾ ಇರೋದು, ಇದು ದುಡ್ಡು ಅವರು ಲಾಸ್ ಹಾಕಿರೋದಕ್ಕೆ ರಿಕವರ್ ಮಾಡ್ತಾ ಇರೋದಕ್ಕೆ ಟ್ರಾನ್ಸಾಕ್ಷನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಅಕೌಂಟ್ ಬರುತ್ತೆ. ಸೊ ದೀಸ್ ಆರ್ ಆಲ್ ದಿ ಜನರಲ್ ಎಂಟ್ರೀಸ್. ಇಲ್ಲಿ ಮೈನಾಗಿ ಬಂದುಬಿಟ್ಟು ನಾವು ನೋಡ್ಕೋಬೇಕಾಗಿರೋದು, ಸೊ ಫ್ಯೂ ಥಿಂಗ್ಸ್ ಏನು ಅಂತಂದರೆ, ಸೊ 2 ಅಕೌಂಟ್ಸ್ ಅನ್ನೋದು ಬರುತ್ತೆ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್, ಕೋವೆಂಚರ್ಸ್ ಅಕೌಂಟ್ ಮೈನಾಗಿ ಬರುತ್ತೆ. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಏನಾದರೂ ಮಾಡಬೇಕಾದ್ರೆ, ಡೆಬಿಟ್ ಸೈಡಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಹಾಕ್ತೀವಿ, ಬಟ್ ಕ್ರೆಡಿಟ್ ಸೈಡಲ್ಲಿ ಎಕ್ಸ್ಪೆನ್ಸಸ್ ಪೇಯ್ಡ್. ನಿಮ್ಗೆ ಆಲ್ರೆಡಿ ಗೊತ್ತು, ಒಂದು ಬಿಸ್ನೆಸ್ಸಲ್ಲಿ ಎಷ್ಟೊಂದು ಎಕ್ಸ್ಪೆನ್ಸಸ್ ಬರ್ತಾಯಿದೆ ಅಂತ ಪ್ರೀವಿಯಸ್ ಪ್ರಾಬ್ಲಮಿಂದ ನೋಡ್ತಾ ಬರ್ತಾ ಇದ್ದೀರಾ. ಸೊ ಆ ಒಂದು ಎಕ್ಸ್ಪೆನ್ಸಸ್ ಏನಾದರೂ ಕಟ್ಟಬೇಕಾದ್ರೆ, ಸೊ ಡೆಬಿಟ್ ಸೈಡ್ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡು ಎಕ್ಸ್ಪೆನ್ಸಸ್ಗೆ ನಾವು ಡೆಬಿಟ್ ಸೈಡ್ ಹಾಕ್ಕೋಬೇಕು. ಅದೇ ರೀತಿ ಕ್ರೆಡಿಟ್ ಸೈಡ್ ಏನು ಎಂಟ್ರೀಸ್ ಬರುತ್ತೆ ಅಂತಂದರೆ, ಏನಾದರೂ ಸೇಲ್, ಫಾರ್ ಎಕ್ಸಾಂಪಲ್ ಗೂಡ್ಸ್ ಪರ್ಚೇಸ್ ಮಾಡ್ಕೊಂಡು ನಾವು ಸೇಲ್ ಮಾಡ್ತೀವಲ್ಲ, ಇಲ್ಲಾಂತಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಸೇಲ್ ಮಾಡ್ತೀವಲ್ಲ, ಸೊ ಆ ಒಂದು ಸೇಲ್ ಮಾಡಬೇಕಾದ್ರೆ, ಇಲ್ಲಾಂದರೆ ಕಲೆಕ್ಷನ್ಸ್. ಇಲ್ಲಿ ಕಲೆಕ್ಷನ್ಸ್ ಏನು ಬರುತ್ತೆ ಅಂತಂದರೆ, ಓಕೆ, ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಒಂದು ಬಿಲ್ಡಿಂಗ್ ಒಪ್ಪಂದ ಮಾಡ್ಕೊಂಡಿರ್ತಾರೆ ಕಟ್ಕೊಡೋಕ್ಕೆ. ಸೊ ಅವ್ರು ಬಿಲ್ಡಿಂಗ್ ಕಟ್ಕೊಡ್ತಾರೆ, ಅವ್ರ ದುಡ್ಡು ಅನ್ನೋದು ಬರ್ತಾ ಇದೆ. ಸೊ ಅಂಥದ್ದು ಏನಾದರೂ ಇದ್ರೆಗನ ಕ್ರೆಡಿಟ್ ಸೈಡ್ ಹಾಕ್ಕೊತೀವಿ. ಸೊ ಹಿಯರ್ money flowing outside of the organization, money is coming inside of the organization ಆಗುತ್ತೆ. ಸಿಂಪಲಾಗಿ ಆ ರೀತಿ ತಿಳ್ಕೊಳ್ಳಿ. ನೆಕ್ಸ್ಟ್ ಒನ್ ಈಸ್ ಕೋವೆಂಚರ್ಸ್ ಅಕೌಂಟ್ ಮಾಡ್ತೀವಿ. ಕೋವೆಂಚರ್ಸ್ ಅಕೌಂಟ್ ಏನಾದರೂ ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ, ಡೆಬಿಟ್ ಸೈಡು ಸೇಲ್ಸ್ ಪ್ರೊಸೀಡೆಡ್ ಆ್ಯಂಡ್ ಅದರ್ ಕಲೆಕ್ಷನ್ಸ್. ಸೊ ನೋಡಿ, ಇಲ್ಲಿ ಸೇಲ್ಸ್ ಬರ್ತಾಯಿದೆ, ಇಲ್ಲಿ ಸೇಲ್ಸ್ ಬರ್ತಾಯಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ಇಲ್ಲಿರೋ ಸೇಲ್ಸ್ ಆ್ಯಂಡ್ ಆಲ್ ದಿ ಎಕ್ಸ್ಪೆನ್ಸಸ್ ಜಾಯಿಂಟ್ ವೆಂಚರ್ ರಿಲೇಟೆಡ್ ಆಗಿರೋದು. ಇಲ್ಲಿರೋ ಸೇಲ್ಸ್ ಆ್ಯಂಡ್ ಅದರ್ ಕಲೆಕ್ಷನ್ ರಿಲೇಟೆಡ್ ಟು ಜಾಯಿಂಟ್ ವೆಂಚರ್ ರಿಸೀವ್ಡ್ ಬೈ ದಿ ಹಿಮ್ ಅಂತಂದರೆ ಕೋವೆಂಚರ್ಸ್. ಯಾರಾದರೂ ಕೋವೆಂಚರ್ಸು ಅವನೇ ಹೋಗಿ ಸೇಲ್ ಮಾಡಿ, ಇಲ್ಲಾಂತಂದರೆ ಏನಾದರೂ ಕಲೆಕ್ಷನ್ಸ್ ಏನಾದರೂ ಇದ್ದರೆ, ಸೊ ಅವನ ಹೆಸರಲ್ಲಿ ಡೆಬಿಟ್ ಸೈಡ್ ಹಾಕ್ಕೊತೀವಿ ಕೋವೆಂಚರ್ಸಲ್ಲಿ. ಕ್ರೆಡಿಟ್ ಸೈಡು ಅಷ್ಟೇ, ಏನಾದರೂ ಅವನೇ ಕೋವೆಂಚರೇ ಹೋಗಿ ಏನಾದರೂ ಮೆಟೀರಿಯಲ್ ಅನ್ನೋದು ಪರ್ಚೇಸ್ ಮಾಡ್ಕೊಂಬಂದಿದ್ದಾನೆ, ಇಲ್ಲಾಂತಂದರೆ ಏನಾದರೂ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದ್ದಾನೆ ಅವನ ಕೈಯಿಂದ, ಸೊ ಅಂಥ ಟೈಮಲ್ಲಿ ಕ್ರೆಡಿಟ್ ಸೈಡ್ ಅನ್ನೋದು ಈ ಮೆಟೀರಿಯಲ್ ಸಪ್ಲೈಡ್ ಆರ್ ಪರ್ಚೇಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಪೇಯ್ಡ್ ಆಗಿರ್ಬೋದು ಬರುತ್ತೆ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ ರೀತಿ ಹಾಕ್ಕೊಳ್ಳಿ. ನನಗೆ ನೆಕ್ಸ್ಟ್ ಕ್ಲಾಸಲ್ಲಿ ಯಾರು ಎಷ್ಟು ಜನ ಹಾಕ್ಕೊಂಡಿದ್ದಾರೋ ನನಗೆ ಕಾಣಿಸ್ಬೇಕು. ಸೊ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ಡ್. ಸೊ ವೇಸ್ಟ್ ಆಗಿರೋದು ಯಾವ ಪ್ರಿಪೇರು ಬಿಸಾಕಬೇಡಿ. ಸೊ ಯುಟಿಲೈಸ್ ಇಟ್. ಈ ರೀತಿ ಹಾಕ್ಕೊಳೋದ್ರಿಂದ ಸಡನ್ನಾಗಿ ನಮಗೇನಾದರೂ ಡೌಟ್ ಬಂದಿದ ತಕ್ಷಣ ವಿ ಕ್ಯಾನ್ ಸಿ ಇಟ್. ಹಂಗಂತ ಹೇಳ್ಬಿಟ್ಟು ಎಕ್ಸಾಮ್ಗೆ ಎತ್ಕೊಂಡು ಹೋಗೋಂಗಿಲ್ಲ.
ಸೊ ಜಸ್ಟ್ ರೆಫರೆನ್ಸ್ಗೋಸ್ಕರ ಮಾತ್ರ ಈ ರೀತಿ ಬರೆದು ಇಟ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಎಷ್ಟು ಜನ ಬರೆದಿರ್ತಾರೋ ನೋಡ್ತೀನಿ, ಇಫ್ ಯು ಸೆಂಡ್ ಮೀನ್ಸ್. ಸೊ ಈ ರೀತಿ ಫಾರ್ಮೆಟ್ ಹಾಕ್ಕೊಳ್ಳಿ. ಓಕೆ, ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ಗೆ ಹೋಗೋಣ. ನೆಕ್ಸ್ಟ್, ಸೊ ಇನ್ ದಿಸ್ ಪ್ರಾಬ್ಲಮ್ 11th one, let us continue the problem. Aline and Abhishek enter into a joint venture to construct a plant for Hummer trade at an agreed price of rupees 50,000. ಸೊ ಹಮ್ಮರ್ ಅನ್ನೋ ಒಬ್ಬ ಟ್ರೇಡರ್ ಹತ್ರದಿಂದ ಒಂದು ಕಾಂಟ್ರಾಕ್ಟು ತೆಗೆದುಕೊಂಡಿದ್ದಾರೆ ಅಲೀನ್ ಆ್ಯಂಡ್ ಅಭಿಷೇಕ್. ಇದು ಬಂದುಬಿಟ್ಟು ಅಲೀನ್ ಆ್ಯಂಡ್ ಅಭಿಷೇಕ್ ಆರ್ ದಿ ಕೋ ವೆಂಚರ್ಸ್. ಸೊ ದೇ ಎಂಟರ್ಡ್ ಇಂಟು ಎ ಜಾಯಿಂಟ್ ವೆಂಚರ್ ಬಿಸ್ನೆಸ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಇಟ್ ಈಸ್ ಎ ಶಾರ್ಟ್ ಟರ್ಮ್ ಬಿಸ್ನೆಸ್. ಸೊ ಶೇರಿಂಗ್ ಪ್ರಾಫಿಟ್ ಆರ್ ಲಾಸ್ with agreed ratios are equal basis. To share profit or loss equally. ಸೊ ಈಕ್ವಲ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲೀನ್ ಪೇಡ್ ₹12,000 ಫಾರ್ ಪರ್ಚೇಸಿಂಗ್ ಆಫ್ ಎನಿ ಎಕ್ವಿಪ್ಮೆಂಟ್. ನಿಮ್ಗೆ ಆಲ್ರೆಡಿ ಗೊತ್ತು, ಈ ರೀತಿ ತೋರಿಸ್ತೀನಿ ಆ ಫಾರ್ಮೆಟು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಏನಾದರೂ ಪೇಮೆಂಟ್ ಏನಾದರೂ ಇದ್ದರೆ, ಸೊ ನೋಡಿ, ಅಲೀನ್ ಪೇಡ್ ₹12,000 ಫಾರ್ ಪರ್ಚೇಸಿಂಗ್ ಆಫ್ ಎನಿ ಎಕ್ವಿಪ್ಮೆಂಟ್. ಪರ್ಚೇಸಿಂಗ್ ಬಂತು, ಯಾರು ಪೇಮೆಂಟ್ ಮಾಡ್ತಿದ್ದಾರೆ? ಕೋವೆಂಚರ್ ಮಾಡ್ತಾಯಿದ್ದಾರೆ. ಸೊ ಎಲ್ಲಿ ಬರುತ್ತೆ? ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಈ ರೀತಿ ನಾವು ಅಂದ್ಕೋಬೇಕು. ಅದೇ ರೀತಿ ಆ್ಯಂಡ್ 3,000 ಫಾರ್ ಸ್ಯಾಲರಿ ಟು ದಿ ಸ್ಟಾಫ್. ಸೊ ದೇ ಓನ್ಲಿ ಸೆಟ್ ಇಷ್ಟು 12,000 ಆ್ಯಂಡ್ 3,000 ಅಂತಿದೆ. ನೆಕ್ಸ್ಟ್ ಒನ್ ಈಸ್ ಅಭಿಷೇಕ್ ಪೇಡ್ ₹5,000 for buying a necessary material on. Next, the venture was completed and the Abhishek received the agreed price of rupees 50,000 from the Amber Limited. The equipment was taken over by Aline at the agreed value of rupees 3,000. So give the necessary general entries and ledger account in the books of Aline when he entered all the joint venture team action in the books of accounts. So this is a question. ಫಸ್ಟ್ ಏನು ಬರುತ್ತೆ? ಜನರಲ್ ಎಂಟ್ರೀಸ್ ಬರುತ್ತೆ. ಸೊ ಫಾರ್ಮೇಟ್ ಅನ್ನೋದು ಬರೆಯೋಣ. ಸೊ ಇಲ್ಲಿ ನಾವು ಜನರಲ್ ಎಂಟ್ರೀಸ್ ಆ್ಯಂಡ್ ಲೆಜರ್ ಅಕೌಂಟ್ಸ್ ಮಾಡಬೇಕು. ಸೊ ನೋಡೋಣ. ವೆನ್ ಈ ಎಂಟರ್ಡ್ ಇಂಟು ಎ ಜನರಲ್ ಎಂಟ್ರೀಸ್ ದ ಲೆಜರ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಅಲೀನ್. ಸೊ ನಾವು ಎಲ್ಲ ಎಂಟ್ರೀಸು, ಎಲ್ಲ ಟ್ರಾನ್ಸಾಕ್ಷನ್ ಅನ್ನೋದು ಯಾರ ಬುಕ್ಕಲ್ಲಿ ನಾವು ಬರಿಬೇಕು? ಅಲೀನ್ ಬುಕ್ಕಲ್ಲಿ ಬರಿಬೇಕು. ಸೊ ಇಲ್ಲಿ ಬಂದುಬಿಟ್ಟು ಫಾರ್ಮೇಟಲ್ಲಿ ಇಟ್ ಈಸ್ ಕಂಪಲ್ಸರಿ. ಏನು ಹೆಡ್ಡಿಂಗ್ ಬರುತ್ತೆ ಅಂತಂದರೆ, ಇನ್ ದಿ ಬುಕ್ಸ್ ಆಫ್ ಅಲೀನ್ ಜನರಲ್ ಎಂಟ್ರಿ. ಅವನ ಬುಕ್ಕಲ್ಲಿ ಬರೀತಾ ಇರೋದು. ಸೊ ಎಂಟ್ರೀಸ್ ಅನ್ನೋದು ಚೇಂಜಸ್ ಇರುತ್ತೆ, ನೋಡ್ಕೊಳ್ಳಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್, ಲೆಜರ್ ಫೋಲು, ಡೆಬಿಟ್, ಕ್ರೆಡಿಟ್. ಸೊ ದಿಸ್ ಈಸ್. ಸೊ ಇಲ್ಲಿ ಅಲೀನ್ ಬುಕ್ಕಲ್ಲಿ ಬರಿತಾ ಇದ್ದೀವಿ. ಸೊ ಅವನ ಪರ್ಟಿಕ್ಯುಲರ್ ನೇಮ್ ಏನು ಬರೋದಿಲ್ಲ, ನೋಡ್ಕೋಬೇಕು. ಫಸ್ಟ್, ಅಲೀನ್ ಆ್ಯಂಡ್ ಅಭಿಷೇಕ್ ಎಂಟರ್ಡ್ ಇಂಟು ಎ ಜಾಯಿಂಟ್ ವೆಂಚರ್ ಟು ಕನ್ಸ್ಟ್ರಕ್ಟ್ ಎ ಪ್ಲ್ಯಾಂಟ್ ಫಾರ್ ಹಂಬರ್ ಲಿಮಿಟೆಡ್ ಅಟ್ ಆ್ಯನ್ ಅಗ್ರೀಡ್ ಪ್ರೈಸ್ ಆಫ್ rupees 50,000. ಸೊ ಟು ಶೇರ್ ಪ್ರಾಫಿಟ್ ಆರ್ ಲಾಸ್ ಈಕ್ವಲಿ, ಅಲೀನ್ paid ₹12,000 ಫಾರ್ ಪರ್ಚೇಸಿಂಗ್ ಆಫ್ ಎನಿ ಎಕ್ವಿಪ್ಮೆಂಟ್ ಆ್ಯಂಡ್ 3,000 ಫಾರ್ ಸ್ಯಾಲರಿ ಟು ಸ್ಟಾಫ್. ಸೊ ಅಲೀನ್ ಅವನು ಎಷ್ಟು ಪೇಮೆಂಟ್ ಮಾಡ್ತಾಯಿದ್ದಾನೆ? ಏನಾದರೂ ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡೋಕ್ಕೆ 12,000 ಮತ್ತು ಸ್ಯಾಲರಿ ಟು ಸ್ಟಾಫ್. ಸೊ ಅವ್ರ ಸ್ಟಾಫ್ಗೆ ಎಷ್ಟೊಂದು ಸ್ಯಾಲರಿ ಕೊಡ್ತಾಯಿದ್ದಾನೆ ಅಂತಂದರೆ 3,000 ಕೊಡ್ತಾಯಿದ್ದಾನೆ. ಯಾರು? ಅಲೀನ್. ಸೊ ಅಲೀನ್ ಕೊಡ್ತಾಯಿದ್ದಾನೆ. ಸೊ ಟ್ರಾನ್ಸಾಕ್ಷನ್ ಅನ್ನೋದು ಏನು ಬರುತ್ತೆ? ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಜಾಯಿಂಟ್ ವೆಂಚರ್ಗೆ ಅಲೀನ್ ಅಕೌಂಟಿಂದ ಕೊಡ್ತಾ ಇದ್ದಾರೆ. ಸೊ ಬ್ಯಾಂಕ್ ಅಕೌಂಟ್ ಬರುತ್ತೆ. ಫಸ್ಟ್ ಒನ್ ಈಸ್ ಜಾಯಿಂಟ್ ವೆಂಚರ್ಗೆ ಏನು ಬರ್ತಾ ಇದೆ? ಸೊ ಜಾಯಿಂಟ್ ವೆಂಚರ್ಗೆ ಎಕ್ವಿಪ್ಮೆಂಟ್ ಬರ್ತಾಯಿದೆ ಆ್ಯಂಡ್ ಸ್ಟಾಫ್ ಅನ್ನೋದು ಬರ್ತಾಯಿದೆ ಟು ಬ್ಯಾಂಕ್ ಅಕೌಂಟ್. ಸೊ ಅಲೀನ್ ಬ್ಯಾಂಕ್ ಅಕೌಂಟಿಂದ ಪೇಮೆಂಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರೋದಿಲ್ಲ. ಸೊ ಅಲೀನ್ ಬುಕ್ಸಲ್ಲಿ ಬರೀತಾ ಇದ್ದೀವಲ್ಲ, ಅವನ ಬ್ಯಾಂಕ್ ಅಕೌಂಟ್ ಬರುತ್ತೆ. ಬೀಯಿಂಗ್ ಏನು ಬರುತ್ತೆ? ಬೀಯಿಂಗ್ ಎಕ್ಸ್ಪೆನ್ಸಸ್ ಆನ್ ಜಾಯಿಂಟ್ ವೆಂಚರ್ ಪೇಡ್. ಸೊ ಅಮೌಂಟ್ ಬಂದುಬಿಟ್ಟು ಎಷ್ಟು ಇರೋದು ನೋಡೋಣ. 12,000 equipment purchases ಮತ್ತು 3,000 salary to employees. 15,000
ನೆಕ್ಸ್ಟ್ ಸೆಕೆಂಡ್ ಒನ್, ಅಭಿಷೇಕ್ ಪೇಡ್ ₹5,000 ಫಾರ್ ಬೈಯಿಂಗ್ ನೆಸಸರಿ ಮೆಟೀರಿಯಲ್ ಆನ್. ಸೊ ಇಲ್ಲಿ ಅಲಿನ್ ಬುಕ್ಕಲ್ಲಿ ನಾವು ಅಭಿಷೇಕ್ದು ಕೂಡ ನಾವು ಬರಿತಾ ಇದ್ದೀವಲ್ಲ. ಸೊ ಅಭಿಷೇಕ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾನೆ, ಸೊ ಏನಾದರೂ ಮೆಟೀರಿಯಲ್ ಪರ್ಚೇಸ್ ಮಾಡೋಕ್ಕೆ 5,000 ಪೇಮೆಂಟ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಅಭಿಷೇಕ್ ಅನ್ನೋ ಅವನು ಕೋವೆಂಚರ್ಸ್ ಎಂಟ್ರಿ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಬೇಕಾದರೆ ಇಲ್ಲೇ ನೋಡ್ಕೋಬೋದು ಸೆಕೆಂಡ್ ಎಂಟ್ರಿ ಅಲ್ಲ. ಸೊ ಇನ್ ದೀಸ್ ಎಂಟ್ರಿ ಸಿ ಫಸ್ಟ್ ಎಕ್ಸ್ಪೆನ್ಸಸ್ ಪೇಡ್ ಅಲ್ಲ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಹಾಕಿದ್ದೀವಿ. ಸೊ ಮತ್ತು ಕೋವೆಂಚರ್ದು ಸಪ್ರೇಟ್ ವೆಂಚರ್ ಕೋವೆಂಚರ್ ಪರ್ಸ್ನಲಾಗಿ ಪೇಮೆಂಟ್ ಮಾಡ್ತಾಯಿದ್ದಾರಲ್ಲ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಟು ಕೋವೆಂಚರ್ ಹಾಕ್ಕೋಬೇಕು. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು, ಇಲ್ಲಿ ಕೋವೆಂಚರ್ ಯಾರು ಪೇಮೆಂಟ್ ಮಾಡ್ತಾರೆ, ಅಭಿಷೇಕ್. ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ಇವನು ಕೋವೆಂಚರೇ, ಯಾಕೆ ಇವ್ ನೇಮ್ ಬಂದಿಲ್ಲ ಅಂತಂದರೆ ಅವನ ಬುಕ್ಕಲ್ಲೇ ಎಲ್ಲ ಬರೀತಾ ಇರೋದು. ಸೊ ಅವ್ನ ನೇಮ್ ಏನಕ್ಕೆ ಬರುತ್ತೆ, ಬರೋದಿಲ್ಲ. ಸೊ ಅವನ ಅಕೌಂಟ್ ನೇಮ್ ಬರುತ್ತೆ. ಸೊ ಇಲ್ಲಿ ಕೋವೆಂಚರ್ದು ಅವನು ಕೋವೆಂಚರ್ ಇದಾನಲ್ಲ, ಇವನ ಬುಕ್ಕಲ್ಲಲ್ಲ, ಇವ್ರ ಬುಕ್ಕಲ್ಲಿ ಅಲೀನ್ ಬುಕ್ಕಲ್ಲಿ ನೋಡಿ. ಸೊ ಲೆಡ್ಜರ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಅಲೀನ್ ಬುಕ್ಸಲ್ಲಿ ನಾವು ಬರಿತಾ ಇದ್ದೀವಿ ಎಂಟ್ರೀಸು. ಸೊ ಅಭಿಷೇಕ್ ಅನ್ನೋದು ಕೋವೆಂಚರ್ ನೇಮ್ ಬರುತ್ತೆ, ಅಭಿಷೇಕ್ ಅಕೌಂಟ್. ಸೊ ಎಷ್ಟು ಅವನು ಮೆಟೀರಿಯಲ್ ಪರ್ಚೇಸ್ ಆಗ್ತಾಯಿದೆ, 5,000. ಬಿ material purchased by Abhishek. Next, third one, the venture was completed and the Abhishek received the agreed price of ₹50,000 from Amar Traders. ಇಲ್ಲಿ ಸೊ ಅಗ್ರೀಡ್ ಪ್ರೈಸ್ ಅನ್ನೋದು ಪೇಮೆಂಟ್ ನಡೀತಾ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಏನಾಗುತ್ತೆ, ಎಂಟ್ರಿ ಬಂದುಬಿಟ್ಟು ಅಭಿಷೇಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಸೊ ಇಲ್ಲಿ ಸೇಲ್ ಮೇಡ್ ಬೈ ದಿ ಕೋವೆಂಚರ್ಸ್. ಸೊ ಇದು ಸೇಲ್ಸೇ ಅಲ್ಲ, ಒಂದು ಅಗ್ರೀಡ್ ಪ್ರೈಸ್ ರಿಸೀವ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಎಂಟ್ರಿ ಅನ್ನೋದು ಯಾರು ಇಸ್ಕೊತಾ ಇದ್ದಾರೆ, ಅಭಿಷೇಕ್. ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಸೊ ಇಲ್ಲಿ ಅಮೌಂಟ್ ಬಂದುಬಿಟ್ಟು ಎಷ್ಟು, ಇಲ್ಲಿ ಬೀಯಿಂಗ್ ನರೇಷನ್, ಬೀಯಿಂಗ್ ರಿಸಿಪ್ಟ್ ಆಫ್ ಅಗ್ರೀಡ್ ಪ್ರೈಸ್, ಒಪ್ಕೊಂಡಿರೋ ಪ್ರೈಸ್ಗೆ ಅವರು ದುಡ್ಡು ಇಸ್ಕೊಂಡ್ರು. ಎಷ್ಟು ಒಪ್ಕೊಂಡಿದ್ದು, 50,000 ಅಷ್ಟು. ಯಾರು ಇಸ್ಕೊಂಡು, ಅಭಿಷೇಕ್ ಇಸ್ಕೊಂಡಿದ್ದು ನೋಡಿ. ಅಭಿಷೇಕ್ ರಿಸೀವ್ ದ ಅಗ್ರೀಡ್ ಪ್ರೈಸ್ ಆಫ್ ₹50% ಫ್ರಮ್ ಅಮನ್ ಟ್ರೇಡರ್ಸ್. ಇವ್ರ ಹತ್ರದಿಂದ ಎಲ್ಲ ಕಾಂಟ್ರಾಕ್ಟ್ ಓದ್ಕೊಂಡಿದ್ದು. ಸೊ ಓನ್ಲಿ ನೆಕ್ಸ್ಟ್, ದ ಎಕ್ವಿಪ್ಮೆಂಟ್ ವಾಸ್ ಟೇಕನ್ ಓವರ್ ಬೈ ಅಲೀನ್ ಅಟ್ ಎನ್ ಅಗ್ರೀಡ್ ವ್ಯಾಲ್ಯೂ ಆಫ್ ₹3,000. ಸೊ ಎಂಟ್ರಿ ಬಂದುಬಿಟ್ಟು ಇಯರ್ ಎಕ್ವಿಪ್ಮೆಂಟ್, ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಸೊ ಬೀಯಿಂಗ್ ಅಸೆಟ್ ಟೇಕನ್ ಓವರ್, ಅಸೆಟ್ ಯಾವುದು, ಎಕ್ವಿಪ್ಮೆಂಟ್ ಅಲ್ಲ, ಎಕ್ವಿಪ್ಮೆಂಟೇ ಹಾಕೋಣ. ಎಕ್ವಿಪ್ಮೆಂಟ್ ಟೇಕನ್ ಓವರ್. ನೆಕ್ಸ್ಟ್, ಸೊ ಅಷ್ಟೇ ಎಂಟ್ರಿ ಇರೋದು, ಅಷ್ಟೇ ಅಲ್ಲ, 3,000. ಓಕೆ, ಅಮೌಂಟ್ ಎಷ್ಟು ಎಕ್ವಿಪ್ಮೆಂಟ್ಗೆ, 3,000. ನೆಕ್ಸ್ಟ್, ಗಿವ್ ನೆಸಸರಿ ಜನರಲ್ ಎಂಟ್ರೀಸ್ ಆ್ಯಂಡ್ ಲೆಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಅಲೀನ್ ವೆನ್ ಎಂಟರ್. ಓಕೆ, ಅಷ್ಟೇ ಇರೋದು ಎಂಟ್ರೀಸ್. ಇವಾಗ ಏನಾದರೂ ಪ್ರಾಫಿಟ್ ಬಂದಿದೆಯಾ, ಸೊ ನೆಕ್ಸ್ಟು ನಾವು ಪ್ರಾಫಿಟಾ ಲಾಸ ನೋಡಬೇಕು, ಆಮೇಲೆ ಫೈನಲ್ ಸೆಟ್ಲ್ಮೆಂಟ್ ನೋಡಬೇಕು. ಸೊ ಇವಾಗ ವೆಂಚರಲ್ಲಿ ಜಾಯಿಂಟ್ ವೆಂಚರ್ ನೋಡೋಣ. ನಿಮ್ಗೆ ಆಲ್ರೆಡಿ ಗೊತ್ತು, ಪ್ರಾಫಿಟ್ ಆರ್ ಲಾಸ್ನ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಜಾಯಿಂಟ್ ವೆಂಚರ್ ಅನ್ನೋದು ನಾವು ಹಾಕ್ಕೊತೀವಿ, ಲೆಜರ್ ಅಕೌಂಟ್. ಸೊ ಹೆಡ್ಡಿಂಗ್ ಈಸ್ ವೆರಿ ಕಂಪಲ್ಸರಿ, ಯಾಕಂದರೆ ಇದು ಎಲ್ಲ ಎಂಟ್ರೀಸ್ ಅನ್ನೋದು ಯಾರ ಬುಕ್ಕಲ್ಲಿ ಬರಿತಾ ಇದ್ದೀವಿ, ಅಲೀನ್ ಬುಕ್ಕಲ್ಲಿ ಬರಿತಾ ಇದ್ದೀವಿ. ಸೊ ಹೆಡ್ಡಿಂಗು ಅಷ್ಟೇ ಯಾವ ರೀತಿ ಇರಬೇಕು ಅಂದರೆ, ಲೆಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಅಲೀನ್. ಸೊ ಅದರಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಮತ್ತು ಡೆಬಿಟ್ ಪರ್ಟಿಕ್ಯುಲರ್
amount in rupees, particular, so amount in rupees. ಇದು ಆಮೇಲೆ ಕೋವೆಂಚರ್ದು ಯಾವುದು ಕೋವೆಂಚರ್ ನಾವು ಬರ್ಕೊತೀವಿ ಅಲ್ಲಿನ ಬುಕ್ಕಲ್ಲಿ ಯಾವುದು ಕೋವೆಂಚರ್ ಅವ್ನ ಪಾರ್ಟ್ನರ್ ಯಾರಿದ್ದಾರೆ, ಸೊ ಅಭಿಷೇಕ್ ಇದ್ದಾರೆ. ಅನಿಲ್ ಪಾರ್ಟ್ನರ್ ಯಾರಿದ್ದಾರೆ, ಅಭಿಷೇಕ್ ಇದ್ದಾರೆ. ಸೊ ಅವು ಎಲ್ಲ ಟ್ರಾನ್ಸಾಕ್ಷನ್ ಅನ್ನೋದು ಅವ್ನ ಬುಕ್ಕಲ್ಲಿ ಬರಿತಾ ಇದ್ದೀವಲ್ಲ, ಸೊ ಅಭಿಷೇಕ್ದು ಬರ್ತೀವಿ ಕೋವೆಂಚರ್ದು. ಡೆಬಿಟ್ ಕ್ರೆಡಿಟ್ particular amount in rupees, particular amount in rupees. ಸೊ 2 ಕೋವೆಂಚರ್ಸ್ ಅನ್ನೋದು ಬರುತ್ತೆ. ರೈಟ್, ಪೆನ್ನಿಲ್ಲ. ಸೊ ಫಸ್ಟ್ ಎಂಟ್ರಿ ನೋಡಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಬೈ ಅನ್ನೋದು ಬೈ ಅನ್ನೋದು ಜಾಯಿಂಟ್ ವೆಂಚರ್ ಇದೆ, 2 ಅನ್ನೋದು ಬ್ಯಾಂಕ್ ಅಕೌಂಟ್. ಅಷ್ಟು 15,000 ಏನಿದು ಎಕ್ವಿಪ್ಮೆಂಟ್ ಪರ್ಚೇಸ್ ಆ್ಯಂಡ್ ಸ್ಯಾಲರಿ ಟು ಸ್ಟಾಫ್. ಎಷ್ಟು 12,000 ಪ್ಲಸ್ 3,000. ಈ ರೀತಿ ಹಾಕ್ಕೊಳ್ಳಿ, ಕನ್ಫ್ಯೂಷನ್ಸ್ ಇಲ್ದಿರ ಇರೋಕ್ಕೆ. ಆಮೇಲೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ 2 ಏನೋ ಬರುತ್ತೆ, ಅಭಿಷೇಕ್ ಅಕೌಂಟ್ ಬರುತ್ತೆ. 2 ಅಭಿಷೇಕ್ ಅಕೌಂಟ್. ಇದು ಬಂದುಬಿಟ್ಟು ಮೆಟೀರಿಯಲ್ ಪರ್ಚೇಸ್. ಎಷ್ಟು 5,000. ಸೊ ಅಭಿಷೇಕ್ ಅಕೌಂಟಲ್ಲಿ ಬೈ ಏನಾಗುತ್ತೆ, ಬೈ ಜಾಯಿಂಟ್ ವೆಂಚರ್ ಆಗುತ್ತೆ. ಎಷ್ಟು 5,000. ನೆಕ್ಸ್ಟ್ ಅಭಿಷೇಕ್ ಅಕೌಂಟ್ ಡೇಟಾ 2 ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಬೈ ಅನ್ನೋದು ಅಭಿಷೇಕ್ ಅಕೌಂಟ್ ಬರುತ್ತೆ. ಸೊ ಎಷ್ಟು 50,000. ಇದೇನಿದು ರಿಸಿಪ್ಟ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ಡ್. ಇದೇನು ಅವಶ್ಯಕತೆ ಇಲ್ಲ, ಯಾಕಂದರೆ ಅಲ್ಲೇ ಬರಿತಾ ಇದ್ದೀನಿ ಅಂತಂದರೆ ನಿಮಗೆ ಅಲ್ಲಿ ಜಾಸ್ತಿ 2 ಟೈಮ್ಸ್ ಅಭಿಷೇಕ್ ಬಂತು. ಏನಕ್ಕೆ ಅಭಿಷೇಕ್ ಬಂತು, ಸೊ ಇಲ್ಲೇನಕ್ಕೆ ಅಭಿಷೇಕ್ ಬಂತು ಅನ್ನೋದು ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ನೋಡಿ, ನಾವು ಜಾಯಿಂಟ್ ವೆಂಚರ್ ಅಕೌಂಟ್ ಮಾಡಬೇಕಾದ್ರೆ ಡೆಬಿಟ್ ಸೈಡೆಲ್ಲ ಏನು ಬರುತ್ತೆ, ಸೊ ಪರ್ಚೇಸಸ್ ಎಲ್ಲ ಬರುತ್ತೆ. ಆಮೇಲೆ ಕ್ರೆಡಿಟ್ ಸೈಡ್ ಏನು ಬರುತ್ತೆ, ಸೇಲ್ಸ್ ಪ್ರೊಸೀಡೆಡ್ ಆ್ಯಂಡ್ ಕಲೆಕ್ಷನ್ಸ್ ಬರುತ್ತೆ. ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಕೂಡ ಅಂತೀವಿ. ಸೊ ನೆಕ್ಸ್ಟ್ ಎಕ್ವಿಪ್ಮೆಂಟ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬೀಯಿಂಗ್ ಎಕ್ವಿಪ್ಮೆಂಟ್ ಟೇಕನ್ ಓವರ್ ಬೈ ಯಾರು ಓದ್ಕೊಂಡು ಹೋಗ್ತಾ ಇದ್ದಾರೆ, ಅಲೀನ್. ಸೊ ಅಲೀನ್ ಬುಕ್ಕಲ್ಲಿ ನಾವು ಬೈ ಏನಾಗುತ್ತೆ, ಬೈ ಎಕ್ವಿಪ್ಮೆಂಟ್ ಇಲ್ಲೇ ಬರೀರಿ, ಅಲೀನ್ ಟೇಕನ್ ಓವರ್ ಎಕ್ವಿಪ್ಮೆಂಟ್. ಸೊ ಎಷ್ಟು ಬರುತ್ತೆ 3,000 ಆಯಿತು, ಕಂಪ್ಲೀಟು. ನೆಕ್ಸ್ಟು ಅಷ್ಟೇ ಎಂಟ್ರಿ ಇರೋದು, ದರ್ ಈಸ್ ನೋ ಸಪ್ರೇಟ್. ಇವಾಗ ಟೋಟಲ್ ಮಾಡ್ಕೊಂಡು ನೋಡೋಣ. ಸೊ ಐ ಫರ್ಗೆಟೆಡ್ ಟು ಬ್ರಿಂಗ್ ದಿ ಕ್ಯಾಲ್ಕುಲೇಟರ್. ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀನಿ, ನೋಡ್ಕೊಳ್ಳಿ ಹೋಗ್ಲಿ. ಸೊ 50,000 ಪ್ಲಸ್ 3,000, ಸೊ 53,000 ಬರುತ್ತೆ. ಕ್ರೆಡಿಟ್ ಸೈಡು, ಡೆಬಿಟ್ ಸೈಡ್ ನೋಡೋಣ. 15,000 ಸೊ 2 ಅಂತಂದರೆ ಯಾವ ಸೈಡ್ ಜಾಸ್ತಿ ಇದೆ, ಸೊ ಕ್ರೆಡಿಟ್ ಸೈಡ್ ಅನ್ನೋದು ಜಾಸ್ತಿ ಇದೆ. ಎಷ್ಟು 53,000. ಆ್ಯಂಡ್ ಕ್ಯಾಲ್ಕುಲೇಟರ್ ಮರ್ತೋಗಿದ್ನಿ ತರೋದು ಮೇಲೆಗೆ. ಸೊ ಅದೇ ರೀತಿ ಏನು ಬರುತ್ತೆ, ಬ್ಯಾಲೆನ್ಸ್ ಡಿಫ್ರೆನ್ಸ್ ಅಮೌಂಟ್ ಇರೋದು ಡೆಬಿಟ್ ಸೈಡ್ ಇದೆ. ಸೊ ಇಲ್ಲಿ ಏನು ಬರುತ್ತೆ, ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್ ಟ್ರಾನ್ಸ್ಫರ್ಡ್. ಅಕಸ್ಮಾತ್ ನಾವು
ವೆಂಚರ್ ಅಕೌಂಟ್ ಏನಾದರೂ ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡ್ತಾಯಿದ್ರೆ ಡೈರೆಕ್ಟಾಗಿ ನಾವು ಕೋವೆಂಚರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಿದ್ದು. ಬಟ್ ಇಲ್ಲಿ ಇದೆಲ್ಲ ಟ್ರಾನ್ಸಾಕ್ಷನ್ ಎಲ್ಲ ಯಾರ ಬುಕ್ಕಲ್ಲಿ ನಾವು ಬರಿತಾ ಇದ್ದೀವಿ, ಅಲೀನ್ ಬುಕ್ಕಲ್ಲಿ ಬರಿತಾ ಇದ್ದೀವಿ. ಅಲೀನ್ಗೆ ಏನಾದರೂ ಪ್ರಾಫಿಟ್ ಏನಾದರೂ ಬಂದರೆ ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ, ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಅಲೀನ್ ಇದೆಯಪ್ಪ ಅಂತ ಅಲೀನ್ ಡೈರೆಕ್ಟಾಗಿ ಹಾಕ್ಕೋಬಾರ್ದು. ಸೊ ಅಲೀನ್ ಬುಕ್ಕಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ಬರಿತಾ ಇದ್ದೀವಲ್ಲ, ಸೊ ಅಲೀನ್ಗೆ ಏನಾದರೂ ಪ್ರಾಫಿಟ್ ಆರ್ ಲಾಸ್ ಏನಾದರೂ ಬಂದರೆ ಡೈರೆಕ್ಟಾಗಿ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಎಷ್ಟು ಡಿಫ್ರೆನ್ಸ್ ಅಮೌಂಟು ಅನ್ನೋದು ನೋಡೋಣ. ಆಮೇಲೆ ಅಭಿಷೇಕ್ ಅಂತಿದೆಯಲ್ಲ, ಸೊ ಅಭಿಷೇಕ್ ಇನ್ಫಾರ್ಮೇಷನು ಅಲೀನ್ ಬರೀತಾ ಇದ್ದಾನೆ. ಸೊ ಇಲ್ಲಿ ಅಭಿಷೇಕ್ ಅನ್ನೋದು ಬರುತ್ತೆ. ಸ್ಲೈಟ್ ಡಿಫ್ರೆನ್ಸ್. ನೆಕ್ಸ್ಟ್ ಇಲ್ಲಿ ನೋಡೋಣ, 53,000 ಮೈನಸ್ 20,000 33,000 ಬಂತು. ಆಮೇಲೆ ಅಗ್ರೀಡ್ ರೇಷೋ ಬೇಸ್ ಮೇಲೆ ಅವ್ರು ತೆಗೆದುಕೊತಾ ಇದ್ದಾರೆ ನೋಡಿ. ಪ್ರಾಫಿಟ್ ಆರ್ ಲಾಸ್ ಇನ್ ಈಕ್ವಲ್ ಬೇಸಿಸ್ ಅಂತಂದರೆ ನೋಡೋಣ, 1/2. ಸೊ 2 1s are 1 carry, 2 6s are 12. So 2 6s are 12, 1 carry, 2 5s are. Okay. ಅದೇ ರೀತಿ 2 1s are 2, 1 carry, 2 6s are 12, 1 carry, 2 5s are 10, 16,500. ಸೊ ಇದಂತ. ಸೊ ಇದು ಬಂದುಬಿಟ್ಟು ಎಷ್ಟು ಟೋಟಲ್ಲು ಬ್ಯಾಲೆನ್ಸಿಂಗ್ ಫಿಗರ್ 33,000 ಇದೆ. ಸೊ 33,000 ಇಂಟು ಈಕ್ವಲ್ ಬೇಸಿಸ್ ಅಲ್ಲ, 1/2 ಮಾಡಿದ್ರೆ 16,500 ಬರುತ್ತೆ. ಅದೇ ರೀತಿ 33,000 ಇಂಟು 1/2 ಇಟ್ ಈಸ್ 16,500. ಸೊ ಟೋಟಲ್ ಇದು BF ಬೇಕಾದರೆ ಹಾಕ್ಕೋಬೋದು. ಸೊ ಇಷ್ಟು ಕ್ಯಾಲ್ಕುಲೇಷನ್ಸ್ ಇದೆ. ಸೊ ಎಂಟ್ರಿ ಅನ್ನೋದು ಬರಿಬೋದಲ್ಲ. ಸೊ ಬೈ ಅನ್ನೋದು ಏನು ಬರುತ್ತೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಟಾರ್ ಟು ಯಾರಿಗೆ, ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ, ಅಲ್ಲಿಂದು ಪ್ರಾಫಿಟ್ಟು. ಮತ್ತು ಟು ಅಭಿಷೇಕ್ ಅನ್ನೋದು, ಸೊ ಅಲ್ಲಿನ ಬುಕ್ಕಲ್ಲಿ ನಾವು ಬರೀತಾ ಇದ್ದೀವಿ. ಸೊ ಅಭಿಷೇಕ್ ಅನ್ನೋದು ಡೈರೆಕ್ಟಾಗೇ ಬರುತ್ತೆ. ಬೀಯಿಂಗ್ ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಪ್ರಾಫಿಟ್ ಎಷ್ಟು ಬರ್ತಾಯಿದೆ, ಸೊ ಪ್ರಾಫಿಟ್ ಅನ್ನೋದು ಟೋಟಲಾಗಿ ಇವರು 16,500 ಬರ್ತಾಯಿದೆ. ಟೋಟಲ್ 33,000. ಸೊ ಇವಾಗ ಟ್ರಾನ್ಸ್ಫರ್ ಮಾಡ್ಬೋದಾ. ಸೊ ಅಭಿಷೇಕ್ದು ಒಂದೊಂದೇ ನೋಡ್ಕೊಂಡು ಬರೋಣ. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಅಭಿಷೇಕ್ ಅಕೌಂಟ್. ಬೈ ಅನ್ನೋದು ಜಾಯಿಂಟ್ ವೆಂಚರ್ ಹಾಕಿದ್ವಿ, 5,000 ಆಗಿದೆ. ಆಮೇಲೆ ಅಭಿಷೇಕ್ ಇದೆಯಾ, ಅಭಿಷೇಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಇದೆ. ಇಲ್ಲಿ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಎಷ್ಟು, 50,000. ಸೊ ಏನಿದು ರಿಸಿಪ್ಟ್ ಆರ್ ಅಗ್ರೀಡ್ ಪ್ರೈಸ್, ಕಾಂಟ್ರಾಕ್ಟ್ ಪ್ರೈಸು. ನೆಕ್ಸ್ಟ್ ಎಕ್ವಿಪ್ಮೆಂಟ್ ಇದು ಬರೋದಿಲ್ಲ. ಸೊ ಇದು ಬರುತ್ತೆ. ಸೊ ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಅಭಿಷೇಕ್ಸ್ ಅಕೌಂಟ್ ಇದೆ. ಬೈ ಅನ್ನೋದು ಜಾಯಿಂಟ್ ವೆಂಚರ್ ಬರುತ್ತೆ. ಬೈ ಜಾಯಿಂಟ್ ವೆಂಚರ್ ಅಮೌಂಟ್ ಎಷ್ಟು ಹಾಕ್ಕೋಬೇಕು ಅನ್ನೋದು ನೋಡ್ಕೊಳ್ಳಿ. ಸೊ ಅಭಿಷೇಕ್ದು ಅಮೌಂಟ್ ಮಾತ್ರ ಹಾಕ್ಕೊಳ್ಳಿ. ಅಭಿಷೇಕ್ದು ಎಷ್ಟಿದೆ ಅಮೌಂಟು, 16,500. ಸೊ ಇವಾಗ ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ 50,000 ಬರುತ್ತೆ, 5,000. ಸೊ ಡೆಬಿಟ್ ಸೈಡ್ ಅನ್ನೋದು ಜಾಸ್ತಿ ಇದೆ. ಇಲ್ಲಿ ಬೈ ಬಂದುಬಿಟ್ಟು ಬ್ಯಾಂಕ್ ಅಕೌಂಟ್. ಪ್ರೀವಿಯಸ್ಸಲ್ಲಿ ಕೋವೆಂಚರ್ಸ್ ಏನು ಬರ್ತಾಯಿತ್ತು, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರ್ತಾಯಿತ್ತು. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರಲ್ಲ, ಜಸ್ಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಹಾಕೋಣ, ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇವಾಗ ನೋಡೋಣ ಎಷ್ಟು, 50,000 ಮೈನಸ್ 21,500
5 8. So 2 3 ಇಲ್ಲೊಂದು ಹೊಟ್ಟೋಗಿದೆ, ಇನ್ನೊಂದಿದೆ. ಸೊ ಇಟ್ ಈಸ್ 2. balancing figure. This is the solution for 11th one. Thank you everyone for watching the video.